ಹಾಯ್ ಎಲ್ರಿಗೂ ವೀರನಾಗಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಇದಕ್ಕಿನ ಬೇಳೆ ಸಾಂಬಾರು ಯಾವ ಥರ ಮಾಡೋದು ಅಂತ ಕೊಡ್ತೀನಿ. ಇದಕ್ಕಿನ ಬೇಳೆ ಮತ್ತು ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ, ಪುದೀನ ಮತ್ತು ಕೊಬ್ಬರಿ ಎಲ್ಲ ರೆಡಿ ಮಾಡಿ ಇಟ್ಕೊಬೇಕು. ಮತ್ತು ಮನೆಯಲ್ಲೇ ಮಾಡಿರೋ ಅಂಥ ಧನಿಯಾ ಪೌಡ್ರು ಮತ್ತು ಅಚ್ಚ ಖಾರದ ಪುಡಿ ಮತ್ತು ಜೀರಿಗೆ, ಚಕ್ಕೆ, ಲವಂಗ ಮತ್ತು ಸ್ವಲ್ಪ ಮೆಂತ್ಯ ಸೊಪ್ಪು, ಸ್ವಲ್ಪ ಅರಿಶಿನ ಪುಡಿ ಮತ್ತು ಇದ್ಕಿರೋ ಅಂಥ ಇದಕ್ಕಿನ ಬೇಳೆ ಮತ್ತು ಮೊಟ್ಟೆ ನೆನೆಸ್ಬಿಟ್ಟು ಇದಕ್ಕಿರೋ ಅಂಥ ಇದಕ್ಕಿನ ಬೇಳೆ ಅದು. ಮತ್ತು ಸ್ವಲ್ಪ ತುಪ್ಪ ಇದ್ದರೆ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಸಾಂಬಾರಿಗೆ. ಒಗ್ಗರಣೆಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಈಗ ಮೊಟ್ಟೆ ಬೇಯಿಸೋಕೆ ಇಟ್ಕೊತಿದ್ದೀನಿ. ಚೆನ್ನಾಗಿ ಬಾಯ್ಲ್ ಮಾಡಬೇಕು ಮೊಟ್ಟೆನ. ಪಾತ್ರೆಯಲ್ಲಿ ಇಕ್ಕಿದ್ರೆ ಲೇಟ್ ಆಗುತ್ತೆ ಅಂತ ಕುಕ್ಕರಲ್ಲೇ ಒಂದು ವಿಸಿಲ್ ಬಿಟ್ಬಿಡ್ತೀನಿ ನಾನು. ಜಲ್ದಿ ಬೇಯುತ್ತೆ ಅಂತ ಕುಕ್ಕರಲ್ಲಿ ಇಕ್ಕಿದ್ರೆ ಚೆನ್ನಾಗಿ ಬೇಯುತ್ತೆ. ಸ್ವಲ್ಪ ಸಾಲ್ಟ್ ಹಾಕಿಬಿಟ್ರೆ ಅದಕ್ಕೆ ಚೆನ್ನಾಗಿ ಬೇಯುತ್ತೆ. ಸುಮ್ಮನೆ ಹಿಂಗನ ಫಸ್ಟ್ ಚೆನ್ನಾಗಿ ಇರುತ್ತೆ ಅದು. ಮಸಾಲೆ ರೆಡಿಯಾಗಿದೆ ಇದಕ್ಕಿನ ಬೇಳೆ ಸಾಂಬಾರಿಗೆ. ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ನಾನು ವೀಡಿಯೋಸಲ್ಲೆಲ್ಲ ಒಗ್ಗರಣೆ ಯಾವ ಥರ ಹಾಕಿರೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನಿಮಗೆ. ಮೊದಲಿಗೆ ಕುಕ್ಕರ್ ಇಕ್ಕಿದ್ದೀನಿ, ಎಣ್ಣೆ ಹಾಕಿದ್ದೀನಿ, ಸಾಸಿವೆ ಹಾಕ್ತಿದ್ದೀನಿ, ಜೀರಿಗೆ, ಮತ್ತು ಇದಕ್ಕಿನ ಬೇಳೆ ಹಾಕ್ತಿದ್ದೀನಿ. ಇದಕ್ಕಿನ ಬೇಳೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ತೊಳ್ಕೊಂಡು ಅದನ್ನು ಎಣ್ಣೆಯಲ್ಲಿ ಹಾಕ್ಬೇಕು. ಅದನ್ನು ಹಾಗೆ ಫ್ರೈ ಆಗಬೇಕದು. ಎಣ್ಣೆಯಲ್ಲೆಲ್ಲ ಸ್ವಲ್ಪ ಫ್ರೈ ಮಾಡಿದ್ರೆ ಹಸಿ ವಾಸನೆ ಅನ್ನೋದೆಲ್ಲ ಚೆನ್ನಾಗಿ ಹೋಗುತ್ತೆ ಕಾಳಲ್ಲಿ. ಚೆನ್ನಾಗಿ ಹಾಗೆ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋ ತನಕ. ಚೆನ್ನಾಗಿ ಹಾಗೆ ಎಣ್ಣೆಯಲ್ಲೆಲ್ಲ ಹಸಿ ವಾಸನೆ ಹೋಗೋ ಗಂಟ ಹಾಗೆ ಹಾಕ್ತಿರ್ಲಿ ಅದು. ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕಿನ ಬೇಳೆ ಸಾಂಬಾರಿಗೆ. ಈಗ ರೆಡಿ ಆಗಿರೋಂಥ ಮಸಾಲೆ ಹಾಕ್ತಿದ್ದೀನಿ. ಎಲ್ಲ ಫ್ರೈ ಮಾಡ್ಕೋಬೇಕು. ಇವಾಗ ಮಸಾಲೆ ಮತ್ತು ಕಾಳು ಎರಡು ಮಿಕ್ಸ್ ಮಾಡ್ಕೋಬೇಕು. ಅದಾಗೆ ಎಣ್ಣೆಯಲ್ಲಿ ಬಾಯ್ಲ್ ಆಗ್ತಾ ಇರಲಿ. ಸ್ವಲ್ಪ ತಾಗೆ ಬಿಡಬೇಕು. ಮಸಾಲೆ ಎಲ್ಲ ಸ್ವಲ್ಪ ಕಾಳಿಗೆ ಉಪ್ಪು ಎಲ್ಲ ಹಿಡಿಬೇಕಲ್ವ ಅದಕ್ಕೆ. ಈಗ ಫ್ರೈ ಆಗಿದೆ. ನೀರು ಹಾಕ್ಕೊಳ್ಳೋಣ. ನಮ್ಗೆ ಯಾವ ಥರ ಬೇಕೋ ಆ ಥರ ನೀರು ಹಾಕ್ಕೊಳ್ಳೋಣ. ಮತ್ತು ಉಪ್ಪು ಹಾಕೋಣ. ನೋಡಿ ಯಾವ ಥರ ಇದೆ. ಸಾಕು ನಮಗೆ ಮುದ್ದೆಗೆ, ರೈಸ್ಗೆ ಎಲ್ಲ ಆಗುತ್ತೆ. ಮತ್ತು ಕಾಳು ಸ್ವಲ್ಪ ನುಣ್ಣಗಾಗುತ್ತೆ ಅಲ್ವಾ. ಆಮೇಲೆ ಸಾಂಬಾರು ಅನ್ನೋದು ಇನ್ನೂ ಸ್ವಲ್ಪ ಗಟ್ಟಿಯಾಗಿರುತ್ತೆ. ರೆಡಿ ಆಗಿದೆ. ಈಗ ವಿಸಿಲ್ ಹಾಕಿದ್ದೀನಿ. ಸಾಂಬಾರು ರೆಡಿ ಇದೆ. ನೋಡಿ ಯಾವ ಥರ ಇದೆ ಅಂತ. ಬಿಸಿ ಬಿಸಿಯಾದ ಇದಕ್ಕಿನ ಬೇಳೆ ಸಾಂಬಾರು ಒಂದ್ಸರಿ ಮಾಡಿ ನೋಡಿ ಯಾವ ಥರ ಇರುತ್ತೆ ಟೇಸ್ಟು ಅಂತ ನಮ್ಮಳ್ಳಿ ಸ್ಟೈಲಲ್ಲಿ. ಮತ್ತು ಬಿಡಿಸ್ಕೊಂಡಿರೋಂಥ ಮೊಟ್ಟೆ ರೆಡಿ ಆಗಿದೆ. ಈಗ ನೋಡಿ ಯಾವ ಥರ ಇದೆ. ಕಾಳು ಜಾಸ್ತಿ ಬೇಯ್ದಿರೋನೂ ಇರಲ್ಲ ಮತ್ತು ಜಾಸ್ತಿ ನುಣ್ಣಗೂ ಆಗಿರಲ್ಲ. ಮುದ್ದೆ ಮತ್ತು ಇದಕ್ಕಿನ ಬೇಳೆ ಮೊಟ್ಟೆ ಸಾಂಬಾರು. ಇದಕ್ಕಿನ ಬೇಳೆ ಒಳಗಡೆ ಮೊಟ್ಟೆ ಹಾಕಿರೋ ಅಂಥ ಸಾಂಬಾರು ರೆಡಿಯಾಗಿದೆ. ನೋಡಿ ಕಾಳು ಅಷ್ಟೇ ನೋಡೋಕ್ಕೂ ಹಾಗೆ ಇರುತ್ತೆ. ಮತ್ತು ಈ ಥರ ಇಸ್ಕು ನೋಡಿದ್ರೆ